ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 14, ಭಾಗ 12, 13 ನೋಡ್ಕೊಂಡು 14 ನೋಡಿ. ಏನ ಚಂದ್ರಪ್ಪ, ಹೊಲದ ಕಡೆ ಹೊಲ್ಟೇನು? ವಸಿ ನಾನು ಹಂಗೆ ನಮ್ಮ ಹೊಲದ ಕಡೆಗೆ ಬರ್ಬೇಕಿತ್ತು ಕಣ ಚಂದ್ರಯ್ಯ. ನಡಿ ಹೋಗೋಣ, ನಾನು ಬರ್ತೀನಿ. ಹ್ಞೂ ಕಣ್ ಭೀಮಣ್ಣಯ್ಯ, ಕರೆಂಟ್ ಬಂದೈತಲ್ಲ, ವಸಿ ಹಂಗೇನೆ ಎಲ್ಲ ಅಡಿಕೆ ಗಿಡ ಹೆಂಗೆ ಇದ್ದಾವೆ ನೋಡ್ಕೊಂಬರ್ಬೇಕಿತ್ತು ಕಣ ಭೀಮಣ್ಣಯ್ಯ. ಅದಕ್ಕೆ ಹೊಲ್ಟೀವ್ನಿ. ನಮ್ಮಯ್ಯವ ಬುತ್ತಿ ತಗೊಂಬರ್ತೀನಿ ಹಂಗೆ ನಡಿ ಅಂತ ಹೇಳಿದ್ಲು ಕಣ ಭೀಮಣ್ಣಯ್ಯ. ಅದಕ್ಕೆ ಹೊಲದ ಕಡೆಗೆ ಹಂಗೆ ಹೋಗ್ತಾ ಇದ್ದೀನಿ. ನಡಿ ಚಂದ್ರಪ್ಪ, ನಿಮ್ಮ ಹೊಲ್ದಕ್ಕೆ ಹೋಗೋಣ. ನಿಮ್ಮವೆಲ್ಲ ಅಡಿಕೆ ಗಿಡಗಳು ಎಲ್ಲ ಹೆಂಗೆ ಇದ್ದಾವೆ ವಸಿ ನೋಡ್ಕೊಂಡು ನಮ್ಮ ಹೊಲ್ದಕ್ಕೆ ಹಂಗೆ ಹೋಗ್ತೀನಿ. ನಡಿ ಹೋಗೋಣ ನಿಮ್ಮ ಹೊಲ್ದಕ್ಕೆ. ಸರಿ ಕಣ್ ಭೀಮಣ್ಣ, ಬಾ ಹೋಗೋಣ. ಹಂಗೆ ವಸಿ ಆ ಅಡಿಕೆ ಗಿಡಗಳು, ಆ ಬಾಳೆ ಗಿಡಗಳು ಎಲ್ಲ ಹೆಂಗೆ ಇದ್ದಾವೆ ವಸಿ ನೋಡ್ಕೊಂಡು ಹಂಗೆ ನಿಮ್ಮ ಹೊಲ್ದಕ್ಕೆ ಹೋಗ್ಮೆಂತಿ. ನಡಿಯಪ್ಪ ಹೋಗೋಣ ಭೀಮಣ್ಣ. ಚಂದ್ರಪ್ಪ, ಅಡಿಕೆ ಗಿಡಗಳು ಬಾಳೆ ಗಿಡಗಳು ಬೋಲ್ ಚಂದಕ್ಕೆ ಇದಾವೆ ಕಣ ಚಂದ್ರಪ್ಪ. ನಿಮ್ಮವು ಚಂದಾಗೆ ಬೆಳೆಸಿದೆಯಾ ಕಣ ಅಡಿಕೆ ಗಿಡಗಳು ಬಾಳೆ ಗಿಡಗಳು? ಹ್ಞೂ ಕಣ ಭೀಮಣ್ಣಯ್ಯ, ಅಡಿಕೆ ಗಿಡಗಳು ಬಾಳೆ ಗಿಡಗಳು ಚಂದಕ್ಕೆ ಇದಾವೆ ಕಣ ಭೀಮಣ್ಣಯ್ಯ. ವಸಿ ಆ ನೀರಿಂದು ಏನು ತೊಂದರೆ ಆಗಲಿಲ್ಲ ಅಂತ ಅಂದರೆ ಏನೂ ಸಮಸ್ಯೆ ಇಲ್ಲ ನೋಡ ಭೀಮಣ್ಣಯ್ಯ. ಚಂದಾಗಿ ಇದ್ದಾವೆ ಅಡಿಕೆ ಗಿಡಗಳು ಬಾಳೆ ಗಿಡಗಳು. ಏ ಚಂದ್ರಪ್ಪ, ನಿಮ್ಮ ಏರಿಯಾದಾಗಿ ಇತ್ಲಾಗಿರೋ ಜಮೀನುಗಳಾಗಿ ಆ ನೀರುಗಳು ಚಂದಾಗಿ ಇದಾವೆ ಕಣ ಚಂದ್ರಪ್ಪ. ನಿಮ್ಮ ಕಡೆ ಆ ದಿಂಡುಗಳೆಲ್ಲ ಚೆನ್ನಾಗಿದ್ದಾವೆ, ನೀರೇನು ನಿಲ್ಲಕ್ಕಿಲ್ಲ, ಬೋತ್ತ ಸುಮ್ಕೂರು. ಹ್ಞೂ ಕಣ ಭೀಮಣ್ಣಯ್ಯ, ಸದ್ಯಕ್ಕೇನು ಎಂಥ ತಾಪತ್ರಯ ಏನಿಲ್ಲ. ಸದ್ಯಕ್ಕೇನೋ ಚಂದಾಗೆ ಬೋರ್ಗಳೆಲ್ಲ ನಡೀತಾವೆ. ಮುಂದೇನೋ ಕಣ ಅಣ್ಣ ಗೊತ್ತಿಲ್ಲ. ಸದ್ಯಕ್ಕೇನು ಇವಾಗ ಚಂದಾಗಿ ನೀರು ಹೋಗ್ತಾ ಇದ್ದಾವೆ ಗಿಡಕ್ಕೆ. ಹ್ಞೂ ಚಂದ್ರಪ್ಪ, ಹೆಂಗೋ ಸದ್ಯ ಹಂಗೆ ಈ ಬೇಸಿಗೆಗಾಲ ತೊಳ್ಳಿದ್ರೆ ಹೆಂಗೋ ಮಳೆಗಾಲ ಬರ್ತೈತಿ. ಹೆಂಗೋ ಆವಾಗ ಸುಳಿನಾದರೂ ಮಳೆಗಾಲದಾಗ ಉಳಿತವೆ. ಇವಾಗ ಈ ಬೇಸಿಗೆಗಾಲದಾಗೆ ಉಳಿಸ್ಕೊಂಬದೇ ನೋಡಪ್ಪ ಇರೋದು ಈ ಅಡಿಕೆ ಗಿಡಗಳ್ನ. ಹ್ಞೂ ಕಣ ಭೀಮಣ್ಣಯ್ಯ, ಹೆಂಗೋ ಈ ಬೇಸಿಗೆಗಾಲ ಕಳೆದು ಮಳೆಗಾಲ ಬಂದರೆ ಹೆಂಗೋ ಹಂಗೆ ಮಳೆಗಳು ಆಗ್ತವೆ. ಅವಾಗ ಹೆಂಗೋ ರೈತರುಗಳು ಸುಧಾರಿಸ್ಕೊಂತಾರೆ ಕಣ ಭೀಮಣ್ಣಯ್ಯ. ಓಯ್ ಏನ ಉಂಬಾಕೆ ಬುತ್ತಿ ತಕ ಬಂದಿದ್ದೀನಿ, ಬಾ ಊಟ ಮಾಡಾಕೆ. ಓ ಬಂದೆ ನಿಲ್ಸು, ವಸಿ ಭೀಮಣ್ಣ ಬಂದವನೇ, ಭೀಮಣ್ಣನ ಜೊತೆ ಮಾತಾಡ್ತೀವನೇ. ಭೀಮಣ್ಣ ನೋಡಿ ಭೀಮಣ್ಣ, ಒಂದು ಒಟ್ಟು ನಮ್ಮ ಯಾವ ಬುತ್ತಿ ತಕ ಬಂದವಳೆ, ಊಟ ಮಾಡೋಣ ನಡಿಯ ಭೀಮಣ್ಣಯ್ಯ. ಭೀಮಣ್ಣಯ್ಯವು ಎಂದೆಂದು ನಮ್ಮ ಹೊಲ್ದಕ್ಕೆ ಗೊತ್ತಿರಲಿಲ್ಲ ಕಣ್ ಭೀಮಣ್ಣಯ್ಯವ ನೀನು. ಬಾ ಭೀಮಣ್ಣಯ್ಯ, ಬೊಯ್ಸಾರು ಸೊಪ್ಪೆ ಹೆಸ್ರ ಕಲಿಸ್ಕೊಂಡು ಕಿವಿಸ್ಕೊಂಡು ಬಂದಿನಿ ಕಣ್ ಭೀಮಣ್ಣಯ್ಯವು. ಬಿಸೆ ಸಾರುನು ಬಿಸೆ ಮುದ್ದೆನು ಬೋಳ್ ಚಂದಾಗೈತೆ ಕಣ್ ಭೀಮಣ್ಣಯ್ಯ. ಬಾ ಊಟ ಮಾಡ್ಮೇಲೆ ಬಾ ಭೀಮಣ್ಣಯ್ಯ. ಹೆಂಗೋ ನಮ್ಮ ಹೊಲ್ದಾಕಿ ಅಪ್ರೂಪಕ್ಕೆ ಬಂದಿದ್ಯಾ, ಬಾ ಭೀಮಣ್ಣಯ್ಯ ಊಟ ಮಾಡ್ಮೇಂತಿ. ಮರಿಯಕ್ಕೋ, ನಮ್ಮ ಮನೆನಾಗೆ ನಮ್ಮ ಯಾವ ಮುದ್ದೆ ಮಾಡ್ಯವಳಿ. ಓಶಿ ನಾನು ಈಗ ಬರ್ಬೇಕಾರೆ ಕಡಲೆ ಗಿಡಕ್ಕೆ ಹೋಗಿ ನೀರು ತಿರುಗ್ತಾ ಇರ್ತೀನಿ. ಅಡುಗೆ ಮಾಡ್ಕೊಂಡು ಬುತ್ತಿನ ಹೊಲ್ದಾಕೆ ತಗೊಂಬ ಅಂತ ಹೇಳಿ ಬಂದೀವ್ನಿ. ಓಶಿ ನಾನೇನ ಇಲ್ಲಿ ಉಣ್ಕೊಂಡು ಹೋದ್ರಿ ಅಲ್ಲೇನ ನಾನು ಉಂಬ್ಲಿಲ್ಲ ಅಂತ ಅಂದರೆ ನಮ್ಮಯ್ಯ ಸುಮ್ಕಿರಕ್ಕಿಲ್ಲ. ಮಾಡಿದ್ದು ಓಟು ಅಡುಗೆ ಹಂಗೆ ಐತಿ, ಯಪ್ಪೆಲ್ಲ ಹೋಗಿ ಹೋಟ್ಲಾಗ ತಿನ್ಕೊಂಡು ಬಂದವನೇ ಅಂತ ಹೇಳಿ ನಮ್ಮ ಮೇಲೆ ಗಲಾಟೆ ಮಾಡ್ಬಿಡ್ತಾಳೆ ನಮ್ಮಯ್ಯವ. ಅದಕ್ಕೇನೆ ಓಶಿ ನಮ್ಮಯ್ಯವನೇ ಆ ದಿನಕ್ಕೆ ಕಡಲೆ ಗಿಡ ನೀರು ಬಿಡತ್ತಾವನೇ ಬುತ್ತಿ ತಗೊಂಬತ್ತೀನಿ ಹೋಗು ಅಂತ ಕಳಿಸೋಳ್ಕಣ ಮರಿಯಕ್ಕ. ಈಗಲಾಗ್ಲೂ ನಮ್ಮವಳನು ಬುತ್ತಿ ತಗೊಂಡು ಬರ್ತಾಳೆ ಹೊಲ್ದಾಕಿ. ವಸಿ ಅವಳು ಮಾಡಿದ ಅಡುಗೆ ಏನಾನ ಅದುವನ ಆದ್ರಿ ನಮ್ಮನೆ ಹೆಂಗಸರು ಸುಮ್ಕೆ ಇರೋಕ್ಕಿಲ್ಲ ನೋಡು. ವಸಿ ಅದಕ್ಕೆ ನಮ್ಮಯ್ಯವನ್ನೇ ತರ್ತಾಳ್ಕಳಮ್ಮ ಮರಿಯಕ್ಕ. ಅಲ್ಲೇ ಹೋಗಿ ಊಟ ಮಾಡ್ತೀನಿ ಅವಳು. ಭೀಮಣ್ಣ ನಿಮ್ಮ ಮನೆಗೂ ಒಂದೇ ಅಲ್ಲೇ ಅವಳು, ನಮ್ಮ ಮನೆಗೂ ಅಷ್ಟೇ. ನಮ್ಮ ಮನೆ ಹೆಂಗಸರು ಸುಮ್ಕೆ ಅಲ್ಲವು. ವಸಿ ಮಂತಾವ ಏನನ ಊಟ ಮಾಡಲಿಲ್ಲ ಅಂತಂದರೆ ನಿಮಗೆ ದುಡ್ಡು ದಿನ ಎಲ್ಲಿ ಬರ್ತಾವಪ್ಪ. ಆ ಹೋಟ್ಲಾಗ ಹೋಗಿ ದಿನ ಇಡ್ಲಿ ಬೋಂಡ ತಿನ್ಕೊಂಬತ್ತೀರ. ಇಲ್ಲಿ ಮನೆಯಾಗೆ ಮಾಡಿರೋ ಮುದ್ದೆ ಎಲ್ಲ ಹಂಗೆ ಇರ್ತವೆ ಅಂತ ನಮ್ಮ ಮನೆ ಹೆಂಗಸ್ರು ನನ್ನ ಮೇಲೂ ಗಲಾಟೆ ಮಾಡ್ತಾರೆ ಕಣ ಅಣ್ಣ. ಹೆಣ್ಮಕ್ಳಿಗಂತೂ ಆ ಮಾಡಿರೋ ಅಡುಗೆ ಏನಾನ ಖಾಲಿ ಆಗಲಿಲ್ಲ ಅಂತ ಅಂದರೆ ನಮ್ಮ ಮೇಲೆ ಎಲ್ಲ ತಲೆಗಾಗಿ ಕಟ್ಬಿಡ್ತಾರೆ ಕಣ ಭೀಮಣ್ಣಯ್ಯ. ನಮ್ಮ ಮನೆ ಹೆಂಗಸ್ರು ಅಷ್ಟೇ. ಸುಮ್ ಕುಕ್ರಿ ಶಾಪು ಯಪ್ಪ, ನನಗೆ ನಾನು ಏನೊಂದಿದ್ದೀನೋ ಮತ್ತೆ ಮನೆಯಾಗ ಮಾಡಿರೋ ಅಡುಗೆ ಎಲ್ಲ ಬಿಟ್ಕೊಂಡು ನೀವು ಹೋಟ್ಲಾಗೆಲ್ಲ ಹೋಗಿ ಇಡ್ಲಿನೂ ಬೋಂಡನೂ ತಿನ್ಕೊಂಡು ಬಂದರೆ ಮನೆಯಾಗ ಮಾಡಿರೋ ಅಡುಗೆ ಎಲ್ಲ ಹಂಗೆ ಇರಬೇಕೇನು? ಹೋಗಿ ಮನೆಯಾಗ ಮಾಡಿರೋ ಸಾರು ಮುದ್ದೆ ಚಂದಾಕಿರಲ್ಲೇನು? ಏನು ಹೋಟ್ಲಾಗೆ ಹೋಗಿ ಬೋಂಡ ಇಡ್ಲಿ ತಿನ್ಬೇಕೇನು ನೀವು? ಇಲ್ಲ ಮುಂಚೆಲ್ಲ ಹೇಳೋಗ್ಬೇಕಪ್ಪ, ಮನೆಯಾಗ ಅಡುಗೆ ಮಾಡಬೇಡ್ರಿ ಕಣ್ರಮ್ಮ, ನಾವು ಹೋಟ್ಲಾಗ ಹೋಗಿ ಇಡ್ಲಿ ಬೋಂಡ ತಿನ್ಕೊಂಡು ಬರ್ತೀವಿ ಅಂತ.
ಮನೆಗೆ ಅಡುಗೆನೂ ಮಾಡಕ್ಕೆ ಹೇಳ್ತೀರಾ ಅಲ್ಲಿ ಹೋಟ್ಲಾಗೂ ತಿಂದಿರ್ತೀರಾ. ಮತ್ತೆ ಮಾಡಿರೋ ಅಡುಗೆ ಅದ್ಮಾನ ಆಗಲ್ಲೇನೋ ಅಯ್ಯಪ್ಪ ನೋಡಿ ಹೆಂಗೆ ಹೇಳ್ತಾನೆ ಪಾಪ. ಹಂಗೆ ಮನೆಗಿರೋ ಹೆಂಗಸರು ಅಯ್ಯಪ್ಪನ ಮೇಲೆ ಹಾರಾಡ್ತಾರೆ. ನೋಡ ಭೀಮಣ್ಣಯ್ಯ, ಈ ಹೆಂಗಸ್ರನ್ನ ಏನೋ ಅಪರೂಪಕ್ಕೆ ಯಾವಾಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ದಿವಸ ಹೋಗಿ ಆ ಹೋಟ್ಲಾಗೆ ಇಡ್ಲಿನೂ ಬೋಂಡ ತಿಂದರೆ ಈ ಮನೆಗಳು ಹೆಂಗಸ್ರು ಹೆಂಗೆ ಎಗ್ರಾಡ್ತಾರೆ ನೋಡ ಭೀಮಣ್ಣಯ್ಯ. ನಿಮ್ಮ ಮನೆಗೆ ಒಂದೇ ಅಲ್ಲ ಹೇಳು ಚಂದ್ರಪ್ಪ, ಎಲ್ಲಾರ ಮನೆಗೂ ಅಷ್ಟೇಯ. ಆ ಹೆಂಗುಸ್ರಿಗೆ ಹೋಗಿ ಮನೆಯಾಗ ಉಂಡ್ರೇನೇ ಸಮಾಧಾನ. ಏನನ ಒತ್ತಿಗೆ ಸರಿಯಾಗಿ ಹೋಗಿ ಮನೆಯಾಗ ಮುದ್ದೆ ತಿನ್ನಲಿಲ್ಲ ಅಂತ ಅಂದರೆ ಆ ಹೆಂಗುಸ್ರು ಮನೆಯಾಗಿ ಸುಮ್ಕೆ ಇರಲ್ಲ ನೋಡು ಚಂದ್ರಪ್ಪ. ಒಸಿ ಆಮೇಲೆ ಮನೆಯಾಗಿರೋ ಅಡುಗೆ ಈಟು ನಮ್ಮ ತಲೆಗೆ ಕಟ್ಬಿಡ್ತಾರೆ ಕಣ ಚಂದ್ರಪ್ಪ ಮನೆಯಾಗಿರೋ ಹೆಂಗುಸ್ರು. ಅವ್ರಿಗೇನು ಮನೆಯಾಗೇ ಉಣ್ಬೇಕು, ಮನೆಯಾಗ ಮಾಡಿರೋ ಅಡುಗೆ ಎಲ್ಲ ಖಾಲಿ ಆಗಬೇಕು, ಆವಾಗಲೇ ಮನೆ ಹೆಂಗುಸ್ರುಗಳಿಗೆ ಸಮಾಧಾನ ಕಣ ಚಂದ್ರಪ್ಪ. ಎಲ್ಲರ ಮನೆಗೂ ಇದೆಯಾ. ಇನ್ನೇನು ಭೀಮಣ್ಣಯ್ಯ, ಮತ್ತೆ ಆ ಮನ್ಯಾಗ ಮಾಡಿರೋ ಅಡುಗೆ ಇಟ್ಟು ಹಂಗೆ ಇರ್ತೈತಿ. ನೀವೆಲ್ಲ ಹೋಗಿ ಅದನ್ನ ಹೋಟ್ಲುಗಳಾಗ ಇಡ್ಲಿನ ಬೋಂಡನ ತಿಂದರೆ ನಾವೇನು ಮಾಡ್ಬೇಕಪ್ಪ ಮನ್ಯಾಗ ಮಾಡಿರೋ ಅಡುಗೆನ ವಹಿಸಿ. ಅದಕ್ಕೆ ಮುಂಚೆನೇ ಹೇಳ್ಬೇಕು ನೀವು, ಇಲ್ಲ ಕಣ್ರಮ್ಮ ಇವತ್ತು ನಾವು ಮನೆಯಾಗ ಊಟ ಮಾಡಲ್ಲ, ಇಲ್ಲೇ ಹೋಟ್ಲಾಗೆ ಹೋಗಿ ಇಡ್ಲಿನೂ ಬೋಂಡನೂ ತಿಂತೀವಿ ಅಂತ. ನೀವು ಯಾತು ಹೇಳ್ದಂಗೆ ಕೇಳ್ದಂಗೆ ಮನೆಯಾಗ ಅಡುಗೆ ಮಾಡೋಕ್ಕೆ ಹೇಳಿ ನೀವು ಅಲ್ಲಿ ಹೋಗಿ ಹೋಟ್ಲುಗಳಾಗ ಇಡ್ಲಿನೂ ಬೋಂಡ ತಿಂದರೆ ಆವಾಗ ಓಟು ಅಡುಗೆ ಇಟ್ಟು ಅಧ್ವಾನ ಆಗಲ್ಲೇನು. ಅದಕ್ಕೆ ಮನೆಗಿರೋ ಹೆಂಗಸರಿಗೆ ಒತ್ತಿಗೆ ಸರಿಯಾಗಿ ಮುದ್ದೆ ತಿಂದ್ರೇ ಮನೆಗೆ ಬಂದು ಸಮಾಧಾನ ಆಗೋದು. ಏನೇ ಬಸ್ಸಾರೇ ನಂಗಾರೆ ಬಿಸೇ ಮುದ್ದೆ ಮಾಡ್ಕೊಂಬಂದಿದೆಯಾ ನಂಗಾರೆ ಒಸಿ ಹಂಗ ಚಂದಾಗಿರ್ತೈತಿ ಹೇಳಮ್ಮ. ಬಸ್ಸಾರು ಸೊಪ್ಪೆಸ್ರು ಮುದ್ದೆ ಅಂತ ಅಂದ್ರೆ ಬಸ್ಸಾರು ಸಪ್ಪೆಸ್ರುನೇ ನಾನು ಕಿವಿಸ್ಕೊಂಡು ಬೋ ಚಂದಾಗೈತೆ ಕಣ ಹೆಸರು ಮಾತ್ರ. ಹಂಗೆ ಮುದ್ದೆ ಬಿಸೇವು ಬೋ ಚಂದಾಗೈತೆ. ಬಿಸೇವೇ ಊಟ ಮಾಡ್ಬೇಕು ಮುದ್ದೆನು ಬಸ್ಸಾರು ಬೋ ಚಂದಾಗೈತೆ. ನೋಡ್ರಿ ಬೀರಿನೇ ಊಟ ಮಾಡ್ಬೇಕ್ರಿ. ಅಲ್ಲ ಕಣ ಚಂದ್ರಪ್ಪ, ಆ ಕರೆಂಟು ಎಷ್ಟೊತ್ತಿಗೆ ಹೋಗ್ತೈತಿ ಎಷ್ಟೊತ್ತಿಗೆ ಬರ್ತೈತಿ ಅಂಬೋದೇ ಗೊತ್ತಾಗಕ್ಕಿಲ್ಲಲ್ಲ ಚಂದ್ರಪ್ಪ. ಒಸಿ ಆ ಕರೆಂಟ್ ಯಾವಾಗ ಹೋಗ್ತೈತಿ ಚಂದ್ರಪ್ಪ? ಭೀಮಣ್ಣು ಅದನ್ನೇನು ಹೇಳ್ತೀಯ ಬಿಡು. ಆ ಕರೆಂಟ್ ಅಂತೂ ಯಾವಾಗ ಕೊಡ್ತಾರೋ ಯಾವಾಗ ತೆಗಿತಾರೋ ಒಂದು ಗೊತ್ತಾಗಕ್ಕಿಲ್ಲ ನೋಡು. ಆ ಕರೆಂಟ್ನೇನೆ ಕಾತ್ಕೊಂಡಿದ್ದು ನಾವು ಗಿಡಗಳಿಗೆ ನೀರು ಬಿಡ್ಕೋಬೇಕು ನೋಡು, ಹಂಗಾಗೈತೆ ಪರಿಸ್ಥಿತಿ. ಬೆಳಿಗ್ಗೆ 10 ಗಂಟೆ ಇದ್ದ ಅಂತ ಹೇಳ್ತಾರೆ, 11 ಗಂಟೆಗೆ ಕೊಡ್ತಾರೆ. ರಾತ್ರಿ ಹೊತ್ನಾಗ 8 ಹೊತ್ತಿಗೋ ಸರ್ವತ್ತಿಗೆ ಕೊಡ್ತಾರೆ. ಆಟ ಹೊತ್ನಾಗೆಲ್ಲ ಎದ್ದು ಆ ಕರೆಂಟ್ ಐತಿಲ್ಲ ಅಂತ ನೋಡಿ ಬಿಡ್ಕೋಬೇಕು ನೋಡಪ್ಪ ನಾವು ನೀರು. ಹಂಗಾಗೈತೆ ಆ ಕರೆಂಟ್ನಾರ್ದಂಥ ಸಮಸ್ಯೆ. ಅಲ್ಲ ಕಣ್ರಪ್ಪ, ಆಗಿಂದ ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಹೆಂಗ್ರಪ್ಪ. ಸೊಪ್ಪು ಹೆಸರು ಬಿಸಿ ಮುದ್ದೆ ಆರ್ತೈತೆ ಕಣ್ರಪ್ಪ. ನೋಡ್ರಿ ಬಿರಿಯಾನಿ ಸೊಪ್ಪು ಹೆಸರು ಆ ಬಿಸಿ ಮುದ್ದೆನ ಊಟ ಮಾಡ್ಕೊಂಡು ಬಂದು ಮಾತಾಡ್ಮೇನ್ರಿ. ನೋಡ್ರಿ ಊಟ ಮಾಡಿ ನೋಡ್ರಿ. ಭೀಮಣ್ಣಯ್ಯೋ ನೀನು ನಡಿಯಾನೋ ಹಂಗೆ ಊಟ ಮಾಡ್ಮೇಂತಿ ಇವತ್ತೊಂದು ದಿವಸ ಇಲ್ಲಿ, ಆಮೇಲೆ ನಿಮ್ಮ ಅಯ್ಯವ್ಗೇನು ಹೇಳಮೇಂತಿ ನಡಿ ಊಟ ಮಾಡ್ಮೇಂತಿ. ನೋಡಿ ಭೀಮಣ್ಣಯ್ಯ, ಏನು ಇವತ್ತೊಂದು ದಿವಸ ನೀನು ಇಲ್ಲಿ ಊಟ ಮಾಡಿದರೆ ಏನು ತೆಪ್ಪಾಗಕ್ಕಿಲ್ಲ. ನಡಿ ಒಟ್ಟು ಊಟ ಮಾಡ್ಕೊಂಡು ಒಂದ್ಸರಿ ಎಲ್ಲ ಬಾಳೆ ಗಿಡ ಎಲ್ಲ ನೋಡ್ಮೇಂತೆ, ನೋಡ್ಕೊಂಡು ನಿಮ್ಮ ಕಡಲೆ ಗಿಡದಕ್ಕೆ ಹೋಗಿ ನೀರು ತಿರುವಾಗ ಬರ್ಮೇಂತಿ. ನೋಡಿ ಭೀಮಣ್ಣಯ್ಯ. ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 14, ಇದರ ಮುಂದುವರಿದ ಭಾಗ 15ರಲ್ಲಿ ಇರುತ್ತದೆ ನೋಡಿ.